892ನೇ ಬಸವ ಜಯಂತಿಯನ್ನು ಅದ್ದೂರಿ ಆಚರಣೆ ಅಂಗವಾಗಿ ಬೀದರ್ ನಗರದ ಮಡಿವಾಳ ವೃತ್ತದ ಬಳಿ ಇರುವ ಶಕುಂತಲಾ ಕಾಂಪ್ಲೆಕ್ಸ್ನಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿಯ ಕಾರ್ಯಾಲಯವನ್ನು ಇಂದು ಬಾಲ್ಕಿಯ ಪೂಜ್ಯ ಬಸವಲಿಂಗ ಪಟ್ಟದೇವರು ಉದ್ಘಾಟಿಸಿದರು. ಕಾರ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ನಾಡೋಜ ಬಸವಲಿಂಗ ಪಟ್ಟದೇವರು, ಬಸವ ಜಯಂತಿಯು ಲಿಂಗವಂತರಿಗೆ ತುಂಬಾ ವಿಶಿಷ್ಟ ಹಾಗೂ ದೊಡ್ಡ ಹಬ್ಬವಾಗಿದೆ. ಅಂತಹ ದೊಡ್ಡ ಹಬ್ಬದಂದು ಲಿಂಗಾಯತರು ತಮ್ಮ ಮನೆಗೆ ಸುಣ್ಣ ಬಣ್ಣ ಮಾಡಿ ಮಕ್ಕಳಿಗೆ ಹೊಸ ಬಟ್ಟೆ ತಂದು ವಿಜೃಂಭಣೆಯಿಂದ ಆಚರಿಸಬೇಕು ಎಂದರು. ಲಿಂಗಾಯತರಿಗೆ ಎಲ್ಲಕ್ಕಿಂತ ದೊಡ್ಡ ಹಬ್ಬ ಅಂದರೆ ದಸರಾ ಅಲ್ಲ, ದೀಪಾವಳಿ ಅಲ್ಲ, ಮತ್ತೊಂದು ಯಾವುದೂ ಹಬ್ಬ ಅಲ್ಲ. ನಮ್ಗೆ ಅತ್ಯಂತ ಪವಿತ್ರ ಸಡಗರ ಸಂಭ್ರಮದಿಂದ ಮಾಡೋಂಥ ಹಬ್ಬ ಯಾವುದು ಅಂದ್ರೆ ಅದು ಬಸವ ಜಯಂತಿ ಅನ್ನೋದು ನಾವು ಮರಿಬಾರ್ದು. ಅಂಥ ಬಸವ ಜಯಂತಿ ಹಬ್ಬವನ್ನು ನಾವೆಲ್ಲ ದಸರಿ ಹೊಸ ಬಟ್ಟೆ ತಗೋತೀವಿ, ನಮ್ಮ ಮಕ್ಕಳಿಗೆ ದಸರಿ ಹೊಸ ಬಟ್ಟೆ ಹೊಲಿಸ್ತೀವಿ. ಅದಕ್ಕೆ ದಸರಾಕ್ಕೆ ಹೋಲಿಸಬಾರ್ದು. ಬಸವ ಜಯಂತಿ ಹಬ್ಬಕ್ಕೆ ನಮ್ಮ ಮಕ್ಕಳಿಗೆಲ್ಲ ಬಟ್ಟೆ ತರೋದು, ಮನೆಯೆಲ್ಲ ಬಣ್ಣ ಸುಣ್ಣ ಮಾಡೋದು, ಏನು ಮಾಡೋದೆಲ್ಲ ನಾವು ಬಸವ ಜಯಂತಿ ಮಾಡೋದು. ಅಂದರೆ ಅದು ನಾವು ನಿಜವಾದ ಆಚರಣೆ ಮಾಡಿದಲ್ಲ. ಯಾಕಂದರೆ ನಮ್ಮ ಅತ್ಯಂತ ಇನ್ನೂ ನಾವು ಜಯಂತಿ ಅಷ್ಟೊಂದು ಗಂಭೀರತೆ ಕೊಟ್ಟಿಲ್ಲ, ಅಷ್ಟೊಂದು ಮಹತ್ವ ಕೊಟ್ಟಿಲ್ಲ. ಏನೋ ಮಾಡ್ತಾರ, ನಾವು ಒಂದು ಮಾಡ್ಬೇಕಂತ ಮಾಡತ್ತೀವಿ. ನಾವು ಹೆಂಗೆ ಮಾಡಬೇಕು ಅಂದ್ರೆ ಎಲ್ಲರಲ್ಲಿ ಒಂದು ಹೆಂಗೆ ಇಸ್ಲಾಮಿಯರ ಒಂದು ಹಬ್ಬ ಇತ್ತಂದ್ರೆ ಇಡೀ ಅವರ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಹಂಗೆ ನಮ್ಮಲ್ಲಿ ಆ ವಾತಾವರಣ ನಿರ್ಮಾಣ ಇಲ್ಲ, ಅದನ್ನು ಮಾಡಬೇಕು. ಮತ್ತು ಈ ವರ್ಷ ಬಸವ ಜಯಂತಿ ಆಚರಣೆ ಬಹಳ ಅದ್ದೂರಿಯಿಂದ ಆಗಬೇಕು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ, ರಾಜ್ಯದ ಸಮಸ್ತ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು. ಅಧ್ಯಕ್ಷರಾದ ಜಯರಾಜ್ ಖಂಡ್ರೆ, ಖಜಾಂಚಿ ರಜೀಶ್ ವಾಲಿ, ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಬಾರಿಯ ಬಸವ ಜಯಂತಿಯನ್ನು ಒಗ್ಗಟ್ಟಿನಲ್ಲಿ ಆಚರಿಸುವ ಭರವಸೆ ಇದೆ ಎಂದರು. ಸಮಸ್ತ ನಾಡಿನ ಜನತೆಗೆ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯ ಕೋರ್ತೀನಿ. ಈ ಸಂದರ್ಭದಲ್ಲಿ ಏನು ಸಮಿತಿಯ ಅಧ್ಯಕ್ಷರಾಗಿ ಸರ್ವಾನುಮತವಾಗಿ ಎಲ್ಲ ಸಮಾಜದ ನಮ್ಮ ಸಮಾಜದ ಮುಖಂಡರು ಅಧ್ಯಕ್ಷರಾದ ಜಯರಾಜ್ ಖಂಡ್ರೆ ಅವರಿಗೆ, ನಮ್ಮ ಇನ್ನೋರ ನಾಯಕರು ಖಜಾಂಚಿಯಾಗಿ ಸ್ನೇಹಿತರಾದ ರಜನೀಶ್ ವಾಲಿ ಅವರಿಗೆ, ಜನರಲ್ ಸೆಕ್ರೆಟರಿಯಾಗಿ ಸಂಜೀವ್ ಪಾಟೀಲ್ ಅವರಿಗೆ, ಉಳಿದಂಥ ಎಲ್ಲ ಪ್ರಮುಖರು ಆಯ್ಕೆ ಮಾಡಿ ಅತಿ ಸಂತೋಷದ ವಿಷಯ. ಅವರ ನೇತೃತ್ವದಲ್ಲಿ ಸಮಾಜ ಇನ್ನಿಷ್ಟು ಬಲಿಷ್ಠ ಆಗಿ ಎಲ್ಲರೂ ಒಗ್ಗಟ್ಟಾಗಿ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮುಖಾಂತರ ಇನ್ನಿತರ ಸಂಸ್ಕೃತಿ ಚಟುವಟಿಕೆಗಳು ನಡೆಸ್ತಾರ ಅಂತ ಭಾಳ ಆತ್ಮವಿಶ್ವಾಸದಿಂದ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತಿನ ನಮ್ಮ ವಾಲಿಜಿಯವರ ಕಾಂಪ್ಲೆಕ್ಸಲ್ಲಿ ಪ್ರತಿ ವರ್ಷದಂತೆ ನೂತನ ಸಮಾಜದ ಸಮಿತಿಯ ಉತ್ಸವ ಸಮಿತಿಯ ಕಾರ್ಯಾಲಯ ಉದ್ಘಾಟನೆಗೆ ಪರಮ ಪೂಜ್ಯರಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಅಮೃತಸ್ಥಲಿ ನೆರವೇರಿತು. ಹಾಗೂ ಗಂಗು ಅಕ್ಕವರ ನೇತೃತ್ವದಲ್ಲಿ ಈ ಒಂದು ದಿನ ಬೆಳಗ್ಗೆ ತಾವೆಲ್ಲರೂ ಸಮಾಜದ ಮುಖಂಡರು ಇಲ್ಲಿ ಬಂದು ಚಿಂತನ ಕಾರ್ಯಕ್ರಮ ಹೇಗೆ ಮಾಡಬೇಕು, ಒಂದು ಮೆರವಣಿಗೆ ಹೇಗೆ ಮಾಡಬೇಕು, ಇದ್ರ ಬಗ್ಗೆ ದಿನನಿತ್ಯ ಬಂದು ಸಮಾಲೋಚನೆ ಮಾಡಬೇಕು ಕಚೇರಿಯಲ್ಲಿ ಅಂತ ತಮ್ಮೆಲ್ಲರೂ ವಿನಂತಿ ಮಾಡ್ಕೋತೀನಿ. ಈ ಸಂದರ್ಭದಲ್ಲಿ ಉಪಯೋಗಿಸ್ತಿರುವ ಎಲ್ಲ ಸಮಾಜದ ಮುಖಂಡರು ಇನ್ನೊಂದು ಸಲ ಅಭಿನಂದನೆ ಸಲ್ಲಿಸಿ ನಂದು 2 ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವ. ಸಮಿತಿ ಅಧ್ಯಕ್ಷರಾದ ಜಯರಾಜ್ ಖಂಡ್ರೆ ಮಾತನಾಡಿ, ಬಸವ ಜಯಂತಿ ಅಂಗವಾಗಿ ಈ ಬಾರಿಯ 3 ದಿನಗಳ ಕಾಲ ಅದ್ದೂರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಈ ಕಾರ್ಯಾಲಯಕ್ಕೆ ಉದ್ಘಾಟನೆಗೆ ನನಗೆ ಸಹಕಾರ ಮಾಡಿದ್ದಾರೆ. ಅದೇ ಥರ ಈ ಬರ್ತಕ್ಕಂಥ 28ನೇ ತಾರೀಕು ರಂಗಮಂದಿರದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಅವತ್ತೇನಂದ್ರೆ ವೇದಿಕೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ವೇದಿಕೆ ಕಾರ್ಯಕ್ರಮ ನಮ್ಮೆಲ್ಲ ಜಿಲ್ಲೆದ ಎಲ್ಲ ಮಂತ್ರಿಗಳಾಗಲಿ, ಶಾಸಕರಾಗಲಿ, ಪೂಜ್ಯರಾಗಲಿ, ನಮ್ಮೆಲ್ಲ ಬೀದರ ಗಣ್ಯರು, ಎಲ್ಲ ನನ್ನ ಅಕ್ಕ ತಂಗಿಯರು, ಎಲ್ಲ ಸಮಾಜದ ಎಲ್ಲ ಅಣ್ಣ ತಮ್ಮಂದಿರು, ಆ ಸಮಾಜ ಈ ಸಮಾಜ ಅಂತಿಲ್ಲ, ಎಲ್ಲರೂ ನಮ್ಮ ಬಸವಣ್ಣವ್ರು ಹೇಳಿದ ಇವನಾರವನೆಂದೆನಿಸಿದಿರಯ್ಯ, ಇವ ನಮ್ಮವ ಅಂತೆನಿಸಿದಿರಯ್ಯ ಅಂತ ಆ ವಚನದಲ್ಲಿ ನಾವು ಎಲ್ಲರೂ ಒಂದೇ, ಎಲ್ಲರೂ ಅಣ್ಣ ತಮ್ಮರಿದ್ದಪ್ಲೆ ಎಲ್ಲ ಧರ್ಮದವರು ಬಂದು 28, 29 2 ದಿವಸ 29ನೇ ತಾರೀಕು ದಿವಸ ಸಂಗೀತ ಕಾರ್ಯಕ್ರಮ ಇಟ್ಕೊಳ್ಳಲಾಗಿದೆ. ಇದೇ ಮತ್ತು 30ನೇ ತಾರೀಕಿಗೆ ಸಾಯಂಕಾಲ, ಯಾಕೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸಾಯಂಕಾಲ ಒಳ್ಳೆ ಭವ್ಯವಾದಂಥ ಮೆರವಣಿಗೆ. ಆ ಮೆರವಣಿಗೆಗೆ ತಾವು ಎಲ್ಲಕ್ಕಿಂತ ಜಾಸ್ತಿ ಯಾರಂದ್ರೆ ನೀವೇ ಪ್ರಚಾರ ಮಾಡೋರು. ನಾವು ಎಷ್ಟು ಪ್ರಚಾರ ಮಾಡೋದಕ್ಕಿಂತ ನೀವು ಪ್ರಚಾರ ಮಾಡಿದ್ದು ಭಾಳ ಆಗ್ತದೆ. ನೀವೆಲ್ಲ
ಮಾಧ್ಯಮದವರು ನಾವು ಪ್ರಚಾರ ಮಾಡಿ ನಮಗೆಲ್ಲ ಸಹಕಾರ ನೀವು ತಾವು ಕೊಡಬೇಕು. ಅದೇ ರೀತಿ ನಮ್ಮೆಲ್ಲ ಗಣ್ಯರು ನಮಗೆ ಸಹಕಾರ ಕೊಡಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಶರಣಾರ್ಥಿ.